ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಸ್ವಲ್ಪ ಲೆಂತಿ ಆಗಿರುತ್ತೆ. ದಯವಿಟ್ಟು ತಾಳ್ಮೆಯಿಂದ ಇದ್ದು ವಿಡಿಯೋನ ಫುಲ್ಲು ನೋಡಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಈ ವಿಡಿಯೋಯಿಂದ ನಿಮಗೆ ಕೆಲಸಗಳು ಸಿಗುತ್ತೆ, ವರ್ಕ್ ಸಿಗುತ್ತೆ. ಏನಪ್ಪ ಇಷ್ಟೊಂದು ಲೆಂತಿ ಆಗಿದೆ ಅಂತ ಅನ್ಕೋಬೇಡಿ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾ ID ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯಾಕೆಂದರೆ ನಿಮಗೆ ಅಲ್ಲಿಗಳು ಡೈರೆಕ್ಟಾಗಿ ಪೋಸ್ಟ್ಗಳು ಸಿಕ್ಬಿಡುತ್ತೆ. ಮ್ಯಾಟ್ರಿಗೆ ಬಂದ್ಬಿಡೋಣ ಈಗ. ಸೊ ನಾನು ಇದಕ್ಕೂ ಮುಂಚೆ ಸುಮಾರು ಪೋಸ್ಟ್ಗಳನ್ನು ನಾನು ಹಾಕಿದ್ದೀನಿ, ಅದು ನಿಮ್ಗೆ ಗೊತ್ತು. ಮೂವೀಸ್ ಆಗಿರ್ಬೋದು, ಸೀರಿಯಲ್ಸ್ ಅಲ್ವಾ, ಹಾಕಿದ್ದೀನಿ. ಅಲ್ಲಿ ಏನು ಮಾಡಿದ್ದಾರೆ, ಕೆಲವಿಷ್ಟು ಇದುವರೆಗೂ ಸುಮಾರು ಜನ ಏನು ಮಾಡಿದ್ದಾರೆ, ನಿಮ್ಮ ಒಂದು ಪ್ರೊಫೈಲ್ಗಳನ್ನು ನೀವುಗಳು ಕಳಿಸಿದ್ದೀರಾ, ರೈಟ್? ಸೊ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ನೀವು ಸರ್ ನನ್ನ ಒಂದು ಚಾನಲ್ ನೋಡಿದ್ದಾರೆ ಅಂತ ಅನ್ಸುತ್ತೆ, ಚಾನಲ್ ಅವರಾಗಿರ್ಬೋದು, ಕ್ಯಾಸ್ಟಿಂಗ್ ಅವರಾಗಿರ್ಬೋದು. ಸೊ ನೋಡ್ಬಿಟ್ಟು ಅವ್ರು ಏನು ಹೇಳ್ತಿದ್ದಾರೆ, ನೀವು ವಿಡಿಯೋ ಹಾಕ್ತಿದ್ರಲ್ವ, ಅವ್ರಿಗೆ ಪೋಲಿಯೋ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರು. ಸೊ ಪೋಲಿಯೋ ಬಗ್ಗೆ ಇನ್ಫಾರ್ಮೇಷನ್, ಪೋರ್ಟ್ಫೋಲಿಯೋ ಅಂದರೆ ನಾವು ಫೋಟೋ ಯಾವ ಥರ ಕಳಿಸ್ಬೇಕು, ಪ್ರೊಫೈಲ್ ಯಾವ ಥರ ಇರಬೇಕು, ನಾನು ಹೇಳಿದೆ ಅವ್ರಿಗೆ. ನಾನು 2-3 ವೀಡಿಯೋಸ್ ಮಾಡಿದ್ದೀನಿ ಇದ್ರ ಬಗ್ಗೆ ಸರ್. ಅವ್ರು ಹೇಳಿದರು, ಸೊ ಒಂದು ನೀಟಾಗಿ ಒಂದು ಆನ್ಸರ್ನ, ಒಂದು ಇನ್ಫಾರ್ಮೇಷನ್ ಕೊಡಿ ಅವ್ರಿಗೆ. ಯಾಕೆ ಅಂದರೆ ನಿಮ್ಮ ಒಂದು ಚಾನಲ್ ನೋಡೋರು ತುಂಬ ಹೊಸಬ್ರೆ ಆರ್ಟಿಸ್ಟ್ಗಳಿರೋದ್ರಿಂದ, ಸೊ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ನೀಟಾಗಿರುತ್ತೆ ಅಂತ ಅವ್ರು ಹೇಳಿ ಪೋಲಿಯೋ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅವ್ರು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ಯಾಕೆಂದರೆ ನನ್ನ ಒಂದು ಚಾನಲ್ ನೋಡೋರು ಆಲ್ಮೋಸ್ಟ್ ಕನ್ನಡದವರೇ ಇದ್ದಾರೆ. ಸೊ ನನಗೂ ಕೂಡ ಕನ್ನಡ ಮಾತಾಡಲಿಕ್ಕೆ ತುಂಬ ಇಷ್ಟ, ಆಯಿತಾ? ಫಸ್ಟು ಪೋಲಿಯೋ ಅಂದ್ರೇನು? ಪೋಲಿಯೋ ಒಂದು ರೆಸ್ಯೂಮ್ನಂತಿದೆ. ಸಂದರ್ಶನಕ್ಕೆ ಕರೆ ಮಾಡಲು ಸರಿಯಾದ ರೆಸ್ಯೂಮ್ ತುಂಬ ಮುಖ್ಯ. ಓಕೆ, ಅಂದರೆ ನಾವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ, ಯಾವುದೇ ಕೆಲಸದ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಏನು ಒಂದು ರೆಸ್ಯೂಮ್ ಎಷ್ಟು ಮುಖ್ಯ, ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೇನೆ ಕೂಡ ಅವ್ರು ಏನು ಹೇಳ್ತಿದ್ದಾರೆ, ರೈಟ್ ಪೋಲಿಯೋ, ನಾವೇನು ಪ್ರೊಫೈಲ್ ಕಳಿಸ್ತಿದ್ದೀವಲ್ವಾ, ರೈಟ್ ಪೋಲಿಯೋ ಕೂಡ ಅವಶ್ಯಕತೆಗಾಗಿ ನೀವು ಸರಿಯಾದ ಪೋಲಿಯೋನ್ನು ಕಳಿಸುವವರೆಗೆ, ನಾವು ಕರೆಕ್ಟಾಗಿ ರೈಟ್ ಪೋರ್ಟ್ಫೋಲಿಯೋ ಕಳಿಸುವವರೆಗೆ ಆಡಿಷನ್ಗೆ ಕರೆಸಿಕೊಳ್ಳುವ ಸಾಧ್ಯತೆಗಳಿಗೆ 10%ಕ್ಕಿಂತ ಕಡಿಮೆ ಅಂತ ಹೇಳ್ತಿದ್ದಾರೆ. ಓಕೆ, ಸಾಧ್ಯತೆಗಳಿವೆ 10%ಕ್ಕಿಂತ ಕಡಿಮೆ. ಅಂದರೆ ನೀವು ರೈಟ್ ಪ್ರೊಫೈಲ್ ನಾವು ಕಳಿಸಿಲ್ಲ ಅಂದರೆ ಅವರು ಏನು 100ರಲ್ಲಿ 10%ಗಿಂತ ಕಮ್ಮಿ ಅಂತ ಹೇಳ್ತಿದ್ದಾರೆ. ನಮಗೆ ಆಡಿಷನ್ ಕರಿಬೇಕು ಅಂದರೆ. ನಿಮ್ಗೆ ಗೊತ್ತಿರುತ್ತೆ, ಇತ್ತೀಚೆಗಂತೂ ಬರೀ ಅವರು ಪ್ರೊಫೈಲ್ ನೋಡಿಬಿಟ್ಟೆ ಕಳಿಸೋದಲ್ವಾ, ಡೀಟೇಲ್ಸ್ ಕೊಡೋದೇ ಇಲ್ಲ. ಬರೀ ಫೋಟೋ ಪ್ರೊಫೈಲ್ ಕಳ್ಸಂತಾರೆ, ಯಾರಿಗೆ ಇಷ್ಟ ಆಗಿರುತ್ತೆ ಪ್ರೊಫೈಲು ಅವರಿಗೆಲ್ಲ ಮಿಕ್ಕಿ ಡೀಟೇಲ್ಸ್ನ ಕೊಡ್ತಾರೆ, ಆಡಿಷನ್ಗೆ ಕರ್ಸ್ಕೊತಾರೆ. ಸೊ ಅದಕ್ಕೆ ಇವ್ರು ಹೇಳ್ತಿರೋದು, ಆಡಿಷನ್ಗೆ ಕರ್ಸ್ಕೋಬೇಕು ಅಂದರೆ ಒಳ್ಳೆ ಪ್ರೊಫೈಲ್, ರೈಟ್ ಪ್ರೊಫೈಲ್ ತುಂಬ ಇಂಪಾರ್ಟೆಂಟು. ಅದು ರೈಟ್ ಪ್ರೊಫೈಲ್ ಆಗಿರಲಿಲ್ಲ ಅಂದರೆ 10%, 100ಕ್ಕೆ 10%ಗಿಂತ ಕಡಿಮೆ ಸಾಧ್ಯತೆಗಳಿರುತ್ತೆ ನೀವು ರೈಟ್ ಪ್ರೊಫೈಲ್ ಕಳಿಸಿಲ್ಲ ಅಂದರೆ ಅಂತ ಹೇಳ್ತಿದ್ದಾರೆ. ಮಾಡಲಿಂಗ್ ಆಗಿ ಕ್ಲಿಕ್ ಮಾಡಿರೋ ಪೋಲಿಯೋ ಯಾವಾಗಲೂ ನಿರ್ದೇಶನದ ಕೊರತೆ ಇರುವ ನಿಮ್ಮ ನೋಟವನ್ನು ಕೇಂದ್ರೀಕರಿಸಿರುತ್ತದೆ. ಅಲ್ಲಿಯ ನಟನೆಯ ಪೋಲಿಯೋ ಗಮನ ಹರಿಸುತ್ತದೆ. ಚಿತ್ರೀಕರಣದ ಸಮಯದಲ್ಲಿ ಸೆರೆ ಹಿಡಿಯಲಾದ ವಿವಿಧ ಅಭಿವ್ಯಕ್ತಿಯ ಮತ್ತು ಭಾವನೆಗಳು ಅಂತ ಹೇಳಿದ್ದಾರೆ. ಓಕೆನಾ, ಅಲ್ಲಿ ಬರೆದಿರೋದನ್ನು ನಾನು ಇಲ್ಲಿ ಓದ್ತಿದ್ದೀನಿ. ಓಕೆ, ಉತ್ತಮ ಪೋಲಿಯೋ ನೋಡಲು ಉತ್ತಮವಾದ ಪೋಲಿಯೋವನ್ನು ಸೂಚಿಸುತ್ತದೆ. ಅಲ್ಲಿ ಜನರು ಹೌದು ಎಂದು ಹೇಳುತ್ತಾರೆ. ಅಲ್ಲಿ ನೀವು ಚೆನ್ನಾಗಿ ಕಾಣುತ್ತೀರಿ. ಯಾವುದರಲ್ಲಿ? ಉತ್ತಮ ಪೋಲಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಆದರೆ ಸರಿಯಾದ ಪೋಲಿಯೋ ಅಗತ್ಯವಿರುವ ಜನರು ಗಮನಿಸುವ ವಿಷಯ, ಉತ್ತಮ ಪೋಲಿಯೋ ನಿಮಗೆ ಅವಕಾಶಗಳು ಸಿಗುವುದಿಲ್ಲ ಅಂತ ಹೇಳ್ತಾರೆ. ಉತ್ತಮ ಪೋಲಿಯೋದಿಂದ ಅವಕಾಶಗಳು ನಿಮ್ಗೆ ಸಿಗುವುದಿಲ್ಲ, ನಿಮ್ಗೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಬೋದು ಅಂತ ಹೇಳ್ತಿದ್ದಾರೆ ಅವರು. ಆದರೆ ಸರಿಯಾದ ಪೋಲಿಯೋ, ಗುಡ್ ಪೋಲಿಯೋ, ರೈಟ್ ಪೋಲಿಯೋ ಅಂತ ಇದಂತೆ. ಸೊ ಉತ್ತಮ ಪೋಲಿಯೋದಿಂದ ನಿಮಗೆ ಅವಕಾಶಗಳು ಸಿಗುವುದಿಲ್ಲ. ಸರಿಯಾದ ಪೋಲಿಯೋ, ರೈಟ್ ಪೋಲಿಯೋ ಯಾವಾಗಲೂ ಪರೀಕ್ಷೆಗಳು ಅಥವಾ ಆಯ್ಕೆಗಾಗಿ ನಿಮ್ಮ ಅವಕಾಶಗಳನ್ನು ಹೆಚ್ಚಿಸುತ್ತವೆ ಅಂತ ಹೇಳಿದ್ದಾರೆ. ಅಂದರೆ ರೈಟ್ ಪೋಲಿಯೋದಿಂದ ನಿಮ್ಗೆ ಏನು ಸಿಗುತ್ತಂತೆ ಅಂದರೆ ಅದೇ ಲುಕ್ ಟೆಸ್ಟು, ಪರೀಕ್ಷೆಗಳು, ಆಡಿಷನ್ಸು, ಪರೀಕ್ಷೆಗಳು ಅಥವಾ ಆಯ್ಕೆಗಾಗಿ, ಸೆಲೆಕ್ಷನ್ಗೆ, ಆಡಿಷನ್ಸ್ಗೆ ಮತ್ತು ಅವಕಾಶಗಳು ಜಾಸ್ತಿ ಏನು ಮಾಡ್ತಾವಂತೆ, ಹೆಚ್ಚಿಸ್ತಾವಂತೆ ರೈಟ್ ಪೋಲಿಯೋ. ಹಾಗಾಗಿ ನಮಗೆ ಗುಡ್ ಪೋಲಿಯೋಗಿಂತ ರೈಟ್ ಪೋಲಿಯೋ ಬೆಟರು ಅಂತ ಹೇಳ್ತಿದ್ದಾರೆ ಅವರು. ಓಕೆ,
ಯಾವ ರೀತಿಯ ಪೋಲಿಯೋ ನಮಗೆ ಉದ್ಯೋಗಗಳನ್ನು ನೀಡುತ್ತವೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ನೋಡೋಣ. ಸ್ವಲ್ಪ ಪೇಷನ್ಸ್ ಇರಲಿ, ಅವ್ರು ನೀಟಾಗಿ ತಿಳ್ಕೊಂಬೇಡ, ತಿಳ್ಕೊಳ್ಳೋ ಟೈಮಲ್ಲಿ, ಸರಿನಾ? ಸ್ವಲ್ಪ ಲೆಂತಿ ಆದ್ರೂ. ಸರಿಯಾದ ರೀತಿಯ ಪೋಲಿಯೋ ಯಾವಾಗಲೂ ಉದ್ಯೋಗಗಳನ್ನು ಪಡೆಯುವ ಸಾಧ್ಯತೆಯನ್ನು ಹೆಚ್ಚುತ್ತವೆ. ಸರಿಯಾದ ಪೋಲಿಯೋ ಯಾವಾಗಲೂ ನಮ್ಗೆ ಏನು ಮಾಡ್ತವೆ, ಕೆಲಸಗಳನ್ನು ಪಡೆಯುವಂಥ ಸಾಧ್ಯತೆಗಳನ್ನು ಏನು ಮಾಡ್ತವೆ, ಜಾಸ್ತಿ ಮಾಡ್ತವೆ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ನೋಟಕ್ಕಿಂತ ನಿಮ್ಮ ವ್ಯಕ್ತಿತ್ವದ ಮೇಲೆ ಕೇಂದ್ರೀಕರಿಸುವ ಪೋಲಿಯೋ. ನಿಮ್ಮ ನೋಟಕ್ಕಿಂತ ನಿಮ್ಮ ವ್ಯಕ್ತಿತ್ವದ ಮೇಲೆ ಕೇಂದ್ರೀಕರಿಸುವ ಪೋಲಿಯೋ ವ್ಯಕ್ತಿತ್ವವು ಅವಕಾಶವನ್ನು ಆಕರ್ಷಿಸುತ್ತವೆ ಅಂತ ಹೇಳಿದ್ದಾರೆ. ನಮ್ಮ ವ್ಯಕ್ತಿತ್ವ ಅವಕಾಶಗಳನ್ನು ಆಕರ್ಷಿಸುತ್ತವೆ ಅಂತ ಹೇಳಿದ್ದಾರೆ. ಓಕೆ, ರೈಟ್ ಪೋಲಿಯೋಗಾಗಿ ನಾನು ಈ ನಿರ್ದಿಷ್ಟ ಏಜೆನ್ಸಿಯನ್ನು ಏನು ಮಾಡ್ತೀನಿ, ಶಿಫಾರಸ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಇವರು ರೈಟ್ ಪೋಲಿಯೋಗಾಗಿ ಇವರು ನೀಟಾಗಿ ಒಂದು ರೈಟ್ ಪೋಲಿಯೋಗಳನ್ನು ಅವರು ಮಾಡಿಕೊಡ್ತಾರೆ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಯಾಕೆಂದರೆ ಎಷ್ಟು ವರ್ಷದಿಂದ ಎಷ್ಟು ಜನರು ತಮ್ಮ ಆಸೆ ಕನಸುಗಳನ್ನು ಇಟ್ಕೊಂಡು ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊತಾರೆ. ತುಂಬ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ, ಬಟ್ ಹಿಂದೆನೇ ಉಳಿತೀವಿ ನಾವು, ಎಲೆ ಮರೆಯೋಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ಲೋಫರ್ಸು ಫೇಕ್ ಎಲ್ಲ ಫೇಕ್ ಮಾಡಿಬಿಟ್ಟು ಫ್ರಾಡ್ ಮಾಡಿಬಿಟ್ಟು ಅದೆಲ್ಲ ಬೇರೆ ಒಳ್ಳೆ ಜನರುಗಳಿಗೂ ಆ ಡೌಟ್ ಮಾಡಬೇಕು ಅಂತ ಆ ಥರ ಆಗಿರುತ್ತೆ. ಸೊ ಹಂಗಾಗಿ ಅಂಥವ್ರಿಗೆ ಇಲ್ಲಿ ತುಂಬ ಒಂದು ಒಳ್ಳೆ ಅವಕಾಶ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಇವ್ರಿಗೆ ಓಕೆ, ಇಲ್ಲಿ ರೈಟ್ ಪೋಲಿಯೋ ಮಾಡಿಕೊಡ್ತಾರಲ್ಲ, ಇವ್ರಿಗೆ ಇಂಡಸ್ಟ್ರಿಯಲ್ಲಿ 25 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ, 25 years. ಓಕೆ, ಸೊ ಇವ್ರಿಗೆ ಕ್ಯಾಮ್ರಾ ಮುಂದಿನ ವರ್ಕ್ ಆಗಿರ್ಬೋದು, ಕ್ಯಾಮ್ರಾ ಹಿಂದಿನ ಬಿಹೈಂಡ್ ವರ್ಕ್ ಆಗಿರ್ಬೋದು. ಸೊ ಇವರು ಎರಕ್ಕೆ ತರಬೇತಿ ಟ್ರೈನಿಂಗ್ ಮಾಡಿದ್ದಾರೆ, ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಮಾಡಿದ್ದಾರೆ. ನಮ್ಮ ಒಂದು ಸ್ಟ್ರಗಲ್ನ ಅವರು ಕಡಿಮೆ ಮಾಡಲಿಕ್ಕೆ ಹಲವು ವಿಷಯಗಳಿವೆ. ಸೊ ಅವರು ಕಡಿಮೆ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಓಕೆ, ಮತ್ತು ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನನ್ನ ಒಂದು ಚಾನಲ್ನ ಚಂದದಾರರಿಗೆ ಮಾತ್ರ ಈ ಒಂದು ಪ್ರಯೋಜನ ಇರುತ್ತೆ. ಯಾರೋ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಬರ್ತಿದ್ರಲ್ಲ, ಸೊ ಅವ್ರಿಗೆ ಈ ಒಂದು ಪ್ರಯೋಜನ ಇರುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ನಂಬರ್ನ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದು ಲಾಸ್ಟ್ ಡೇಟ್ ಇವ್ರಿಗೆ ಈ ಜಾನ್ವರಿ ಮಂತ್ ಎಂಡ್ವರೆಗೂ ಇರುತ್ತೆ. ಏನಾದರೂ ಜಾನ್ವರಿ ಆದಮೇಲೆ ನಿಮ್ಗೆ ಏನಾದರೂ ಈ ವಿಡಿಯೋ ಸಿಕ್ಕಿತ್ತು ಅಂದರೆ, ನೋಡ್ತಿದ್ದೀರಿ ಅಂದರೆ, ಸೊ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ, ಮೋರ್ ಇನ್ಫಾರ್ಮೇಷನ್ ಬೇಕು. ಸೊ ನಿಮಗೆ ಇಲ್ಲಿ ಖಂಡಿತವಾಗ್ಲೂ ಇವರೇ ಕೆಲಸ ಕೊಡ್ತಾರೆ. ರೈಟ್ ಪೋಲಿಯೋ ಕೊಟ್ಟು ಇವರೇ ಕೆಲಸ ಕೊಡ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಓಕೆ, ನನ್ನ ಒಂದು ಚಾನಲ್ ನೋಡಿ, ನನ್ನ ಕಡೆಯಿಂದ ಯಾರು ನೀವು ಹೋಗಿರ್ತೀರಾ ಅವ್ರಿಗೆ 50% ಡಿಸ್ಕೌಂಟ್ ಇರುತ್ತೆ. ಓಕೆ, ಸೊ 50% ಡಿಸ್ಕೌಂಟ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ನಂಬರ್ನ ಕೊಡ್ತೀನಿ, ನಂಬರ್ನ ತೊಗೊಳ್ಳಿ, ಮಾತಾಡಿ, ಆ್ಯಂಡ್ 100% ಕೆಲಸ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಯಾಕೆಂದರೆ ನಾವುಗಳು ಬ್ಯಾಕ್ಗ್ರೌಂಡ್ ಇಲ್ದಿರೋರು, ಕಷ್ಟಪಡ್ತಿರೋರು. ಸೊ ನಮಗೆ ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ, ಸ್ಟಾರ್ಟಿಂಗಲ್ಲಿ ಎಷ್ಟೋ ಜನ ಪ್ರೊಡಕ್ಷನ್ ದೊಡ್ಡ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳು ನಮಗೆ ಪೇಮೆಂಟ್ನ ಮಾಡಲ್ಲ, ಕೆಲಸ ಮಾಡಿಸ್ಕೊತಾರೆ, ಕೂಲಿ ಕೊಡಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಸೊ ಇವ್ರ ಕಡೆಯಿಂದ ಸಪೋರ್ಟ್ ತೊಗೊಳ್ಳೋದಾಗಲಿ, ಹೆಲ್ಪ್ ತೊಗೊಳ್ಳೋದಾಗಲಿ, ಅದರಲ್ಲಿ ತಪ್ಪೇನಿದೆ ಅಲ್ವಾ? ಖಂಡಿತವಾಗ್ಲೂ ಕೆಲಸ ಕೊಡಿಸ್ತಾರೆ ಇವರು. ಸೊ ಅವ್ರ ನಂಬರ್ನ ತೊಗೊಂಬಿಡಿ, ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ನ ಮಾಡಿ, ಮಿಕ್ಕಿ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ನಂಬರ್ ಹೇಳ್ತೀನಿ, ತೊಗೊಂಬಿಡಿ. ಓಕೆ, 7204514917. ಓಕೆ, ಕಾಲ್ ಮಾಡಿ. ಇದು ನಂದೇ ನಂಬರ್ ಕೊಟ್ಟಿದ್ದೀನಿ ನೋಡಿ. ಓಕೆ, ನಂದೇ ನಂಬರ್ ಕೊಟ್ಟಿದ್ದೀನಿ. ಯಾಕೆಂದರೆ ಕೆಲಸ 100% ಕೆಲಸ ಸಿಗುತ್ತೆ. ಮಾತಾಡಿದ್ದೀನಿ ಇವ್ರ ಹತ್ರ, ಸೊ ಡಿಸ್ಕಸ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಕೆಲಸ ಸಿಗುತ್ತೆ ಅಂತ ಹೇಳಿದರೆ. ಇವನ್ ನನಗೂ ಕೂಡ ಕೆಲಸ ಇವ್ರ ಕಡೆಯಿಂದ ಸಿಕ್ಕಿದೆ, ನಾನು ಕೆಲಸ ಮಾಡಿದ್ದೀನಿ. ಸೊ ಅದಕ್ಕೆ ಟ್ರಸ್ಟ್ ಇದೆ ಇವ್ರ ಮೇಲೆ. ಸೊ ನೋಡೋಣ, ಇದರಿಂದ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡ್ಕೊಳ್ಳಿ. ಇವರು ಒಂದು ಸ್ವಲ್ಪ ನಮ್ಮ ಒಂದು ಸ್ಟ್ರಗಲ್ನ ಕಮ್ಮಿ ಮಾಡ್ತಾರೆ ಸ್ನೇಹಿತರೆ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಬೇರೆದವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಎಷ್ಟೋ ಜನ ಚಾನ್ಸ್ ಸಿಗದೆ ಒದ್ದಾಡಿ ವಾಪಸ್ ಅವರ ಊರುಗಳಿಗೆ ಬರ್ತಾರೆ. ಇವರು ಒಂದಿಷ್ಟು ಫೇಕ್ ಜನ ಸಿಕ್ಬಿಟ್ಟಿರ್ತಾರೆ. ಅಪ್ಪ ಇರೋರೆಲ್ಲ ಹಂಗೆ ಅಂದ್ಕೊಂಡು ಗಂಟು ಮುಟೆ ಕಟ್ಟು
ಥರ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಯೂಸ್ ಆಗಲಿ ಅಂತಲೇ ಈ ಒಂದು ವಿಡಿಯೋ ಮಾಡಿರೋದು. ಮತ್ತೆ ಸಿಗ್ತೀನಿ. ಈ ಒಂದು ವಿಡಿಯೋನ ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋರಿಗೆ ಮಾತ್ರ ಇಂಟ್ರೆಸ್ಟ್ ಅವರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನ ಹೊಂದಿಗೆ ಅಂತ ಹೇಳ್ತಾ ಮತ್ತೆ ಸಿಗ್ತಾನೆ ಇರೋಣ. ಅಲ್ಲಿವರೆಗೂ ಟಾಟಾ ಬಾಯ್.